ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಗೆ ಮುಂದಾಗ್ತಾ ಇದ್ದಾರೆ. ಹಬ್ಬ ಮುಗಿತಿದ್ದಂತೆ ಕೆಲ ಶಾಸಕರಿಗೆ ಸಿಹಿ ಸುದ್ದಿಯನ್ನ ನೀಡಲಿದ್ದಾರೆ. ಜೊತೆಗೆ ಕೆಲ ಹಾಲಿ ಮಂತ್ರಿಗಳಿಗೆ ಶಾಕ್ ಕೂಡ ಎದುರಾಗೋದಿದೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿಎಂ ನಿವಾಸದಲ್ಲಿ ಸಿದ್ದು ಡಿಕೆಶಿ ಮಾತುಕತೆ. ಶೀಘ್ರವೇ ಸಚಿವ ಸಂಪುಟ ಪುನಾರಚನೆ ಸಾಧ್ಯತೆ. ಯುಗಾದಿ ಬಳಿಕ ರಾಜ್ಯದಲ್ಲಿ ಸಂಪುಟ ಪುನರಚನೆ ಆದರೂ ಅಚ್ಚರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಂಪುಟ ಸರ್ಜರಿ ಕೂಗು ಜೋರಾಗಿರುವಾಗಲೇ ಕಾವೇರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಭೇಟಿಯಾಗಿದ್ದಾರೆ. ಬುಧವಾರ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಕ್ಯಾಬಿನೆಟ್ ಪುನರ್ರಚನೆ, ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಕೊನೆಗೂ ಬಿ ನಾಗೇಂದ್ರ ಸಂಪುಟ ಸೇರ್ಪಡೆ ಪಕ್ಕಾ ಆಗಿದೆ. ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಅನುಮತಿ ನೀಡಿದೆ. ಆದರೆ ಸಿದ್ದು ಡಿಕೆಶಿ ಅಂತಿಮ ನಿರ್ಧಾರ ಬೇಕೇ ಬೇಕು. ಅಬಕಾರಿ ಸಚಿವ ತಿಮ್ಮಾಪುರ ಖಾತೆ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆಯೇ ಖಾತೆಯಿಂದ ಮುಕ್ತಿಗೊಳಿಸುವುದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ನಿರ್ಧಾರದಿಂದ ಹಿಂದೆ ಸರಿದಿದ್ರು. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಖಾತೆ ನಿಭಾಯಿಸ್ತಾ ಇದ್ದಾರೆ. ಸದ್ಯ ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತಾ ಇದ್ದು, ಪರೀಕ್ಷೆ ಹೇಗೆ ನಿಭಾಯಿಸುತ್ತಾರೆ ಅಂತ ನೋಡಿ ಮಧುಗೆ ಸಿಗುವ ಗ್ರೇಸ್ ಮಾರ್ಕ್ ಆಧಾರದ ಮೇಲೆ ನಿರ್ಧರಿಸುತ್ತಾರೆ. ಇನ್ನು ಜಿ ಪರಮೇಶ್ವರ್ ಗೃಹ ಖಾತೆ ಬೇಡ ಅಂತಿದ್ದಾರೆ. ಬೇರೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ. ಚಾನ್ಸ್ ಸಿಕ್ಕರೆ ಮುಖ್ಯಮಂತ್ರಿ ಮಾಡಿ ಅಂತಿದ್ದಾರೆ. ಆದರೆ ಸದ್ಯಕ್ಕೆ ಸಿಎಂ ಮಾಡಲ್ಲ. ಅದರ ಬದಲಿಗೆ ಬೇರೆ ಖಾತೆ ಕೊಟ್ಟರೂ ಅಚ್ಚರಿ ಇಲ್ಲ. ಮೇ 23, 2025ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಲಿದೆ. ಜೊತೆಗೆ ಹಲವು ಶಾಸಕರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಆದ್ದರಿಂದ ಸಂಪುಟ ಸರ್ಜರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಹಾಕ್ತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೆಲ್ಲ ಸಂಪುಟದಿಂದ ಆಚೆ ಹೋಗಿ ಯಾರೆಲ್ಲ ಒಳಗೆ ಬರುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮಧು ಬಂಗಾರಪ್ಪನವರು ಸದ್ಯಕ್ಕೆ ಶಿಕ್ಷಣ ಸಚಿವರು, ಅವರ ಬದಲಿಗೆ ಅವರದ್ದೇ ಸಮುದಾಯದ ಬಿಕೆ ಹರಿಪ್ರಸಾದರಿಗೆ ಸಚಿವ ಸ್ಥಾನವನ್ನ ನೀಡೋ ಸಾಧ್ಯತೆ ಇದೆ. ಹಾಗೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಬದಲಿಗೆ ಅವರ ಮಗಳಾದ ರೂಪಾ ಶಶಿಧರ್ ಅವರನ್ನ ಸಂಪುಟದ ಒಳಗೆ ಕರೆತರುವ ಪ್ರಯತ್ನ ಮಾಡುವ ಸಂಭವ ಇದೆ. ನಗರಾಭಿವೃದ್ಧಿ ಸಚಿವ ಮೂಡಾ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಿದ್ದ ಭೈರತಿ ಸುರೇಶ್ ಅವರ ಬದಲಿಗೆ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರೆ ಅವರನ್ನ ಸಂಪುಟದಿಂದ ಕೈ ಬಿಟ್ಟು ಅವರ ಬದಲಿಗೆ ವಿಜಯಾನಂದ ಕಾಶಪ್ಪನವರವರನ್ನ ಸಚಿವರನ್ನಾಗಿ ಮಾಡೋ ಸಂಭವ ಇದೆ. ಇದರ ಜೊತೆಗೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಬದಲಿಗೆ ಬಿಕೆ ಸಂಗಮೇಶ್, ಹಾಗೆ ವಂದಾ ಕೃಷ್ಣಪ್ಪನವರು ಅಥವಾ ಪ್ರಿಯಾ ಕೃಷ್ಣ ಇಬ್ಬರಲ್ಲಿ ಒಬ್ಬರನ್ನ ಒಳಗೆ ಕರ್ಕೊಂಡು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಡಿ ಸುಧಾಕರ್ ಅವರನ್ನ ಸಂಪುಟದಿಂದ ಹೊರಗಿಟ್ಟು ಪುಟ್ಟರಂಗ ಶೆಟ್ಟಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ. ಶರಣಬಸಪ್ಪ ದರ್ಶನಾಪುರಿ ಅವರ ಬದಲಿಗೆ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ. ಹಾಗೆ ಕೆ ವೆಂಕಟೇಶ್ ಅವರಿಗಿರುವ ಸಚಿವ ಸ್ಥಾನದಿಂದ ಅವರನ್ನ ವಿಮುಕ್ತರನ್ನಾಗಿ ಮಾಡಿ ಕೆಎಂ ಶಿವಲಿಂಗೇಗೌಡರಿಗೆ ಆ ಸ್ಥಾನವನ್ನ ನೀಡೋ ಸಾಧ್ಯತೆ ಇದೆ. ಮುಸ್ಲಿಂ ಕೋಟಾದ ಅಡಿಯಲ್ಲಿ ರಹೀಂ ಖಾನ್ ಅವರ ಬದಲಿಗೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಪಟ್ಟ ಸಿಗೋ ಸಾಧ್ಯತೆ ಇದೆ. ಹಾಗೆ ಬೋಸರಾಜು ಅವರ ಬದಲಿಗೆ BR ಪಾಟೀಲ್ ಅವರನ್ನ ಸಂಪುಟದ ಒಳಗೆ ಕರೆದುಕೊಳ್ಳೋ ಸಾಧ್ಯತೆ ಇದೆ. ಇದಿನ್ನೂ ಕೂಡ ಅಧಿಕೃತವಾದ ಲಿಸ್ಟ್ ಹೊರಗೆ ಬಂದಿಲ್ಲ. ಹಾಗೆ ಯಾವ್ಯಾವ ಇಲಾಖೆಯ ಸಚಿವ ಸ್ಥಾನವನ್ನ ನಿಭಾಯಿಸುತ್ತಿದ್ದಾರೆ ಅದೇ ಇಲಾಖೆ ಪರ್ಯಾಯವಾಗಿ ಇವ್ರಿಗೆ ಸಿಗುತ್ತಾ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ. ಆದ್ರೆ ಸದ್ಯಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನಾರಚನೆಗೆ ಮುಂದಾಗ್ತಾ ಇದ್ದಾರೆ. ಹಬ್ಬ ಮುಗಿತಿದ್ದಂತೆ ಕೆಲ ಶಾಸಕರಿಗೆ ಸಿಹಿ ಸುದ್ದಿಯನ್ನ ನೀಡಲಿದ್ದಾರೆ. ಜೊತೆಗೆ ಕೆಲ ಹಾಲಿ ಮಂತ್ರಿಗಳಿಗೆ ಶಾಕ್ ಕೂಡ ಎದುರಾಗೋದಿದೆ. ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸಿಎಂ ನಿವಾಸದಲ್ಲಿ ಸಿದ್ದು ಡಿಕೆಶಿ ಮಾತುಕತೆ. ಶೀಘ್ರವೇ ಸಚಿವ ಸಂಪುಟ ಪುನಾರಚನೆ ಸಾಧ್ಯತೆ. ಯುಗಾದಿ ಬಳಿಕ ರಾಜ್ಯದಲ್ಲಿ ಸಂಪುಟ ಪುನರಚನೆ ಆದರೂ ಅಚ್ಚರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಂಪುಟ ಸರ್ಜರಿ ಕೂಗು ಜೋರಾಗಿರುವಾಗಲೇ ಕಾವೇರಿ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಭೇಟಿಯಾಗಿದ್ದಾರೆ. ಬುಧವಾರ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಕ್ಯಾಬಿನೆಟ್ ಪುನರ್ರಚನೆ, ಎಂಎಲ್ಸಿ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಕೊನೆಗೂ ಬಿ ನಾಗೇಂದ್ರ ಸಂಪುಟ ಸೇರ್ಪಡೆ ಪಕ್ಕಾ ಆಗಿದೆ. ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಅನುಮತಿ ನೀಡಿದೆ. ಆದರೆ ಸಿದ್ದು ಡಿಕೆಶಿ ಅಂತಿಮ ನಿರ್ಧಾರ ಬೇಕೇ ಬೇಕು. ಅಬಕಾರಿ ಸಚಿವ ತಿಮ್ಮಾಪುರ ಖಾತೆ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆಯೇ ಖಾತೆಯಿಂದ ಮುಕ್ತಿಗೊಳಿಸುವುದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ನಿರ್ಧಾರದಿಂದ ಹಿಂದೆ ಸರಿದಿದ್ರು. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಖಾತೆ ನಿಭಾಯಿಸ್ತಾ ಇದ್ದಾರೆ. ಸದ್ಯ ಮಾರ್ಚ್ 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೀತಾ ಇದ್ದು, ಪರೀಕ್ಷೆ ಹೇಗೆ ನಿಭಾಯಿಸುತ್ತಾರೆ ಅಂತ ನೋಡಿ ಮಧುಗೆ ಸಿಗುವ ಗ್ರೇಸ್ ಮಾರ್ಕ್ ಆಧಾರದ ಮೇಲೆ ನಿರ್ಧರಿಸುತ್ತಾರೆ. ಇನ್ನು ಜಿ ಪರಮೇಶ್ವರ್ ಗೃಹ ಖಾತೆ ಬೇಡ ಅಂತಿದ್ದಾರೆ. ಬೇರೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ. ಚಾನ್ಸ್ ಸಿಕ್ಕರೆ ಮುಖ್ಯಮಂತ್ರಿ ಮಾಡಿ ಅಂತಿದ್ದಾರೆ.
ಆದರೆ ಸದ್ಯಕ್ಕೆ ಸಿಎಂ ಮಾಡಲ್ಲ, ಅದರ ಬದಲಿಗೆ ಬೇರೆ ಖಾತೆ ಕೊಟ್ಟರೂ ಅಚ್ಚರಿ ಇಲ್ಲ. ಮೇ 23, 2025ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಲಿದೆ. ಜೊತೆಗೆ ಹಲವು ಶಾಸಕರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ಆದ್ದರಿಂದ ಸಂಪುಟ ಸರ್ಜರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಹಾಕ್ತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೆಲ್ಲ ಸಂಪುಟದಿಂದ ಆಚೆ ಹೋಗಿ ಯಾರೆಲ್ಲ ಒಳಗ್ ಬರುವ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ. ಮಧು ಬಂಗಾರಪ್ಪನವರು ಸದ್ಯಕ್ಕೆ ಶಿಕ್ಷಣ ಸಚಿವರು, ಅವರ ಬದಲಿಗೆ ಅವರದ್ದೇ ಸಮುದಾಯದ ಬಿಕೆ ಹರಿಪ್ರಸಾದರಿಗೆ ಸಚಿವ ಸ್ಥಾನವನ್ನ ನೀಡೋ ಸಾಧ್ಯತೆ ಇದೆ. ಹಾಗೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ಬದಲಿಗೆ ಅವರ ಮಗಳಾದ ರೂಪಾ ಶಶಿಧರ್ ಅವರನ್ನ ಸಂಪುಟದ ಒಳಗೆ ಕರೆತರುವ ಪ್ರಯತ್ನ ಮಾಡುವ ಸಂಭವ ಇದೆ. ನಗರಾಭಿವೃದ್ಧಿ ಸಚಿವ ಮೂಡಾ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಿದ್ದ ಭೈರತಿ ಸುರೇಶ್ ಅವರ ಬದಲಿಗೆ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹಾಗೆ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರೆ ಅವರನ್ನ ಸಂಪುಟದಿಂದ ಕೈ ಬಿಟ್ಟು ಅವರ ಬದಲಿಗೆ ವಿಜಯಾನಂದ ಕಾಶಪ್ಪನವರವರನ್ನ ಸಚಿವರನ್ನಾಗಿ ಮಾಡೋ ಸಂಭವ ಇದೆ. ಇದರ ಜೊತೆಗೆ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಬದಲಿಗೆ ಬಿಕೆ ಸಂಗಮೇಶ್, ಹಾಗೆ ಒಂದಾ ಕೃಷ್ಣಪ್ಪನವರು ಅಥವಾ ಪ್ರಿಯಾ ಕೃಷ್ಣ ಇಬ್ಬರಲ್ಲಿ ಒಬ್ಬರನ್ನ ಒಳಗೆ ಕರ್ಕೊಂಡು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಡಿ ಸುಧಾಕರ್ ಅವರನ್ನ ಸಂಪುಟದಿಂದ ಹೊರಗಿಟ್ಟು ಪುಟ್ಟರಂಗ ಶೆಟ್ಟಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಾಧ್ಯತೆ. ಶರಣಬಸಪ್ಪ ದರ್ಶನಾಪುರಿ ಅವರ ಬದಲಿಗೆ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ. ಹಾಗೆ ಕೆ ವೆಂಕಟೇಶ್ ಅವರಿಗಿರುವ ಸಚಿವ ಸ್ಥಾನದಿಂದ ಅವರನ್ನ ವಿಮುಕ್ತರನ್ನಾಗಿ ಮಾಡಿ ಕೆಎಂ ಶಿವಲಿಂಗೇಗೌಡರಿಗೆ ಆ ಸ್ಥಾನವನ್ನ ನೀಡೋ ಸಾಧ್ಯತೆ ಇದೆ. ಮುಸ್ಲಿಂ ಕೋಟಾದ ಅಡಿಯಲ್ಲಿ ರಹೀಂ ಖಾನ್ ಅವರ ಬದಲಿಗೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಪಟ್ಟ ಸಿಗೋ ಸಾಧ್ಯತೆ ಇದೆ. ಹಾಗೆ ಬೋಸರಾಜು ಅವರ ಬದಲಿಗೆ ಬಿ.ಆರ್. ಪಾಟೀಲ್ ಅವರನ್ನ ಸಂಪುಟದ ಒಳಗೆ ಕರೆದುಕೊಳ್ಳೋ ಸಾಧ್ಯತೆ ಇದೆ. ಇದಿನ್ನೂ ಕೂಡ ಅಧಿಕೃತವಾದ ಲಿಸ್ಟ್ ಹೊರಗೆ ಬಂದಿಲ್ಲ. ಹಾಗೆ ಯಾವ್ಯಾವ ಇಲಾಖೆಯ ಸಚಿವ ಸ್ಥಾನವನ್ನು ನಿಭಾಯಿಸುತ್ತಿದ್ದಾರೆ ಅದೇ ಇಲಾಖೆ ಪರ್ಯಾಯವಾಗಿ ಇವ್ರಿಗೆ ಸಿಗುತ್ತಾ ಅದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ. ಆದರೆ ಸದ್ಯಕ್ಕೆ ಇವತ್ತು